ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲಿ ಅತಿದೊಡ್ಡ ಅಕ್ರಮ ಆಗಿರುವುದು ಇಡಿ ದಾಳಿ ವೇಳೆ ಬೆಳಕಿಗೆ ಬಂದಿದೆ. ಪ್ರಶ್ನೆ ಪತ್ರಿಕೆ ಲೀಕ್, OMR ಟ್ಯಾಂಪರಿಂಗ್ ಆಗಿರುವುದು ಸ್ಪಷ್ಟ ಆಗಿದೆ. OMR ಶೀಟ್ ಇರುವಂತಹ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡೇಟಾನ ಡಿಲೀಟ್ ಮಾಡಲಾಗಿದೆ. OMR ಶೀಟ್ಗಳನ್ನ ಸ್ಕ್ಯಾನ್ ಮಾಡಿದಂತಹ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗ್ಬಿಟ್ಟಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಯ OMRನ ಹಾರ್ಡ್ ಡಿಸ್ಕ್ ಅಲ್ಲಿಲ್ಲ. ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದಂತಹ ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ದಾರೆ. ಕೇಂದ್ರ ಕಚೇರಿಯಲ್ಲಿ ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲೇ ಅಕ್ರಮ ನಡೆದಿರುವುದು ಸಾಬೀತಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಕೇಂದ್ರ ಕಚೇರಿಯಲ್ಲೇ ಸಾಕ್ಷಿಗಳನ್ನ ನಾಶ ಮಾಡಿರುವುದು ಬಹಳ ಸ್ಪಷ್ಟವಾಗಿ ಇಡಿ ರೇಡ್ ವೇಳೆ ಬೆಳಕಿಗೆ ಬಂದಿದೆ. ಒಂದು ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ವಿಜುವಲ್ಸ್ ಡಿಲೀಟ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ OMR ಶೀಟ್ಗಳನ್ನ ಟ್ಯಾಂಪರಿಂಗ್ ಮಾಡಿರುವಂತಹ ಆರೋಪ ಕೂಡ ಗಂಭೀರವಾಗಿ ಕೇಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮುನ್ನವೇ ಲೀಕ್ ಆಗಿತ್ತು ಅಂತ ಹೇಳಿ ಪರೀಕ್ಷಾರ್ಥಿಗಳು ಏನು ಆರೋಪವನ್ನ ಮಾಡಿದ್ರು, ಅದೆಲ್ಲದಕ್ಕೂ ಪೂರಕವಾದಂತಹ ಮಾಹಿತಿ ಇಡಿ ರೇಡ್ನ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೇಂದ್ರ ಕಚೇರಿಯಲ್ಲೇ ಆ ಮೂಲಕ ಅಕ್ರಮ ಆಗಿರುವುದು ಬಯಲಿಗೆ ಬರ್ತಾ ಇದೆ. ಪರೀಕ್ಷೆ ಆರಂಭಿಸುವಾಗಲೇ ಸ್ಟ್ರಾಂಗ್ ರೂಮ್ ಅನ್ನ ತೆರಿಬೇಕು, ಆದ್ರೆ ಅದಕ್ಕೂ ಮುನ್ನವೇ ಸ್ಟ್ರಾಂಗ್ ರೂಮ್ ಓಪನ್ ಆಯ್ತಾ? ಪ್ರಶ್ನೆ ಪತ್ರಿಕೆ OMR ಇಡುವಾಗ ಸಿಸಿಟಿವಿ ಕಣ್ಗಾವಲು ಇಡ್ಲೇಬೇಕು, ಆದ್ರೆ ಆ ಸಿಸಿಟಿವಿ ಕಣ್ಗಾವಲು ಇರಲಿಲ್ಲ ಅನ್ನೋದಕ್ಕೆ ಈಗ ಸಾಕ್ಷಿ ಸಿಗ್ತಾ ಇದೆ. ದಿನದ 24 ಗಂಟೆಯೂ ಕೂಡ ಸಿಸಿಟಿವಿ ಕಣ್ಗಾವಲು ಇಡಬೇಕಾಗಿತ್ತು. ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ ನಲ್ಲಿ ಸಿಸಿಟಿವಿ ಏನೋ ಇದೆ, ಆದ್ರೆ ಡೇಟಾ ಡಿಲೀಟ್ ಆಗಿದೆ. ಆ ಡಿಲೀಟ್ ಮಾಡಿರುವುದು ಉದ್ದೇಶಪೂರ್ವಕವಾಗಿ ಎನ್ನುವಂತಹ ಅನುಮಾನ ಬಲವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈ OMR ಶೀಟ್ ಟ್ಯಾಂಪರಿಂಗ್ ಆಗಿದೆ, ಜೊತೆಗೆ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮುನ್ನ ಲೀಕ್ ಆಗಿತ್ತು, ಇಂಥ ಆರೋಪಗಳನ್ನೆಲ್ಲ ಹೊಸದೇನಲ್ಲ. ಈ ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾರ್ಥಿಗಳು ತಿಂಗಳ ಹಿಂದೆ ಯಾವಾಗ ಆರೋಪ ಮಾಡಿದ್ರು, ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ರೆಸಾರ್ಟ್ ನಲ್ಲಿ ಪರೀಕ್ಷೆ ಬರೆಸಲಾಗಿತ್ತು, OMR ಶೀಟ್ ಟ್ಯಾಂಪರಿಂಗ್ ಆಗಿರುವಂತಹ ಅನುಮಾನ ಇದೆ, ಪ್ರಶ್ನೆ ಪತ್ರಿಕೆ ಮೊದಲೇ ಲೀಕ್ ಆಗಿತ್ತು, ಈ ರೀತಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಈಗ ಅದೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ಇಡಿ ರೇಡ್ ಸಂದರ್ಭದಲ್ಲಿ ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲೇ ಕರ್ಮಕಾಂಡ ಆಗಿರೋದು ಬಟಾಬೈಲಾಗ್ತಾ ಇರೋದು. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವಕುಮಾರ್? ವಿದೇಶಿ ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಸದ್ಯ ಪರೀಕ್ಷೆಯನ್ನು ಬರೆದಿದ್ದಂಥ ಅಭ್ಯರ್ಥಿಗಳು ಮೊದಲಿಗೆ ದೂರನ್ನು ಕೊಡ್ತಾರೆ. ದೂರನ್ನ ಆದಂಥ ನಂತರದಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತವೆ. ಇದಾದಂಥ ನಂತರದಲ್ಲಿ ಇಡೀ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ಹಸ್ತಾಂತರವನ್ನು ಮಾಡುತ್ತೆ. ಮೊದಲಿಗೆ ಕಳೆದ ಆಗಸ್ಟ್ 3ನೇ ತಾರೀಕು CID ತನಿಖಾ ತಂಡ ಬೆಂಗಳೂರಿನ ಕೆಪಿಎಸ್ಸಿ ಕೇಂದ್ರ ಕಚೇರಿಗೆ ದಾಳಿಯನ್ನು ಮಾಡಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿರುತ್ತೆ. ಅದಾದಂಥ ನಂತರದಲ್ಲಿ ಕಳೆದ 18ನೇ ತಾರೀಕು ಇಡಿ ಕೂಡ 2 ದಿನಗಳ ಕಾಲ ಸತತ ಶೋಧ ಕಾರ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಬೆಂಗಳೂರಿನ ಕರ್ನಾಟಕ ಲೋಕಸೇವಾ ಆಯೋಗದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ 2 ದಿನಗಳ ಕಾಲ ಶೋಧ ಕಾರ್ಯವನ್ನು ಮಾಡುತ್ತದೆ. ಇದಾದಂಥ ನಂತರದಲ್ಲಿ ಮತ್ತೆ ಕಳೆದ 2 ದಿನಗಳ ಹಿಂದೆ 2ನೇ ಬಾರಿಗೆ CID ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಈ ಬಾರಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ಗೆ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು CID ತನಿಖಾ ತಂಡ ಮಾಡಿರುವಂಥದ್ದು. CID SP ರಾಘವೇಂದ್ರ ಹೆಗ್ಡೆ ಅವರ ನೇತೃತ್ವದ ತನಿಖಾ ತಂಡ ಸ್ಟ್ರಾಂಗ್ ರೂಮ್ಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸ್ವತಃ ಶಾಕ್ ಆಗಿರುವಂಥದ್ದು. ಯಾಕಂದರೆ ಕಳೆದ ಜನವರಿ 9ನೇ ತಾರೀಕು 400 ಹುದ್ದೆಗಳ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಕೆಪಿಎಸ್ಸಿ ಕಡೆಯಿಂದ ರಾಜ್ಯದಾದ್ಯಂತ ಹಲವು ಎಕ್ಸಾಮ್ ಸೆಂಟರ್ಗಳ ಮೂಲಕವಾಗಿ ಎಕ್ಸಾಮ್ ಆದಂಥ OMR ಶೀಟ್ಗಳಿರ್ತವೆ, ಅವುಗಳನ್ನು ತಂದು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗಿರುತ್ತೆ. ಸಾಮಾನ್ಯವಾಗಿ ಕೆಪಿಎಸ್ಸಿ ನಿಯಮಾವಳಿಗಳ ಪ್ರಕಾರ ಎಕ್ಸಾಮ್ ಆದಂಥ ನಂತರದಲ್ಲಿ 1 ವರ್ಷಗಳ ಕಾಲ ಆ ಸ್ಟ್ರಾಂಗ್ ರೂಮ್ನಲ್ಲಿ ಇದ್ದಂಥ OMR ಶೀಟ್ಗಳನ್ನು ಅದೇ ರೀತಿಯಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಅದು ಕೂಡ CCTV ಮಾನಿಟರಿಂಗ್ನಲ್ಲಿ ಸ್ಟ್ರಾಂಗ್ ರೂಮ್ ಇರಬೇಕಾಗುತ್ತೆ. ಆದರೆ CID ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ CCTV ಡೇಟಾ ಏನಿದೆ ಎಲ್ಲವೂ ಕೂಡ ಡಿಲೀಟ್ ಆಗಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಆ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿದಂಥ ಹಾರ್ಡ್ ಡಿಸ್ಕ್ ಏನಿದೆ ಅದು ಕೂಡ ಕಳವಾಗಿರುವಂಥದ್ದು. ಒಂದು ಕಡೆ ಸ್ಟ್ರಾಂಗ್ ರೂಮ್ ಇರುವಂಥ ಸ್ಥಳ ಏನಿದೆ ಕೆಪಿಎಸ್ಸಿ ಕಚೇರಿಯಲ್ಲಿ ಅಲ್ಲಿ CCTV ಇದ್ರೂ ಕೂಡ CCTV ಡೇಟಾವನ್ನು ಡಿಲೀಟ್ ಮಾಡಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿದಂಥ ಡಿವೈಸ್ ಏನಿದೆ ಅವು ಕೂಡ ಕಳವಾಗಿರುವಂಥದ್ದು
ಆಗಿರುವಂಥದ್ದು. ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತನಿಖಾ ತಂಡಗಳು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತವೆ, KPSC ಕಚೇರಿ ಮೇಲೆ ದಾಳಿಯನ್ನು ಮಾಡ್ತವೆ, ಜೊತೆಗೆ ಆ ಸಂಬಂಧಪಟ್ಟಂಥವ್ರಿಗೆ ನೋಟಿಸನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಡೆ ಆ KPSC ಕಚೇರಿ ಒಳಗಡೆ ಕಳುವಾಗಿರುವಂಥದ್ದನ್ನು ಗಮನಿಸಿದ್ರೆ ಆ KPSC ಕಚೇರಿ ಒಳಗಡೆ ಇರುವಂಥ ಕಳ್ಳರಾದರೂ ಯಾರು ಅಂದರೆ ಇದರಲ್ಲಿ ಒಂದು ಸ್ಪಷ್ಟ ಆಗುತ್ತೆ. ಆ ತನಿಖೆಗೆ ಇಳಿದಂಥ CID ತನಿಖಾ ತಂಡ ಸರಿಸುಮಾರು 600ಕ್ಕೂ ಹೆಚ್ಚು OMR ಶೀಟ್ಗಳ ಕಾರ್ಬನ್ ಪ್ರತಿಗಳನ್ನು ಸೀಸನ್ ಮಾಡಿಕೊಂಡು ಅವುಗಳನ್ನು FSLಗೆ ಕಳಿಸ್ಕೊಡುವಂಥ ಕೆಲಸವನ್ನು ತನಿಖಾ ತಂಡ ಮಾಡ್ತಿದೆ. ಮತ್ತೊಂದು ಕಡೆ ಪ್ರೈಮರಿ ಎವಿಡೆನ್ಸ್ಗಳಂತ ಹೇಳಿದ್ರೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು ಒಂದು OMR ಶೀಟ್ನಲ್ಲಿ 2 ರೀತಿಯ ಇಂಕ್ಗಳನ್ನು ಬರೆದು ಕ್ವಶನ್ಗಳಿಗೆ ಉತ್ತರವನ್ನು ಫಿಲ್ ಮಾಡಲಾಗಿದೆ ಅಂತೇಳಿ. ಅಂದರೆ ಪರೀಕ್ಷೆ ಪಡೆದಂಥ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾರೆ, ಹಾಜರಾದಂಥವರು ಉತ್ತರ ಬರೆಯುವಂಥ OMR ಶೀಟ್ ಏನಿದೆ ಅಲ್ಲಿ ಉತ್ತರವನ್ನು ಬರೆಯದೆ ಎಕ್ಸಾಮ್ಗೆ ಅಟೆಂಡ್ ಆಗಿ ಎಕ್ಸಾಮ್ ಅವಧಿ ಮುಗಿಯೋವರೆಗೂ ಕೂಡ ಎಕ್ಸಾಮ್ ಹಾಲ್ನಲ್ಲಿ ಇದ್ದು ನಂತರ ಇನ್ವಿಜಿಲೇಟರ್ಗಳ ಕೈಗೆ ಖಾಲಿ ಆನ್ಸರ್ ಬುಕ್ಲೆಟನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು KPSC ಕಚೇರಿಯಲ್ಲಿರುವಂಥ ಸ್ಟ್ರಾಂಗ್ ರೂಮ್ಗಳಲ್ಲಿ ತಿದ್ದಲಾಗಿದೆ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ 600ಕ್ಕೂ ಹೆಚ್ಚು OMR ಶೀಟ್ ಕಾಪಿಗಳ ಕಾರ್ಬನ್ ಶೀಟ್ಗಳನ್ನು ಒಂದು ಕಡೆ FSLಗೆ ಕಳಿಸಿದ್ದಾರೆ. ಆದರೆ ದಾಳಿ ಮಾಡಿದಂಥ CID ಅಧಿಕಾರಿಗಳು ಸತತ 7 ತಾಸುಗಳ ಕಾಲ ಪರಿಶೀಲನೆ ಮಾಡ್ತಾರೆ. ಮಾಡಿದ್ರೂ ಸಹ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಎವಿಡೆನ್ಸ್ಗಳು ಕೂಡ ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದು ಕೇವಲ ಪರೀಕ್ಷೆ ಪಡೆದಿದ್ದಂಥ OMR ಶೀಟ್ಗಳ ಕಾರ್ಬನ್ ಕಾಪಿಗಳು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ CCTV ಡೇಟಾ ಸಿಕ್ಕಿಲ್ಲ. ಜೊತೆಗೆ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿದ್ದಂಥ ಡಿವೈಸ್ ಏನಿದೆ ಅದು ಕೂಡ ಸಿಕ್ಕಿಲ್ಲ. ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಇಡೀ KPSC ಕಚೇರಿಯಲ್ಲಿ ಇದ್ದಂಥ ಸಿಬ್ಬಂದಿ ಏನಿದ್ರೆ ಸಿಬ್ಬಂದಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಸ್ಪಷ್ಟ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.